ॐ मधुवातारतायत मधुक्षरन्ति सिन्धवः माध्वीर्नः सन्त्वोषधीः मधुनक्तमुतोषसि मधुमत्पार्थिवगं रजः मधुत्यौरस्तु नः पिता मधुमान्नो वनस्पतिर्मधुमागम् अस्तु सूर्यः माध्वीर्गावो भवन्तु नः ॐ शान्तिः 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 हरिः ॐ श्रीगुरुभ्यो नमः हरिः ॐ Universal prayer. Let's chant this together. O hidden life, vibrant in every atom. O hidden light, shining in every creature. O hidden love, embracing all in oneness. May each who feels himself as one with thee know he is also one with every other. Om Shanti Shanti Shanti. ಇಂದು ಆದಿತ್ಯವಾಸರ ಭಾನುವಾರ ಅತ್ಯಂತ ಶ್ರೇಷ್ಠವಾದಂತಹ ಪುಷ್ಯ ಬಹುಳ ದ್ವಾದಶಿ. ಇಂತಹ ಶ್ರೇಷ್ಠವಾದ ಭಾನುವಾರದೊಂದು ಮುಸ್ಸಂಜೆಯಲ್ಲಿ ಮುಕುಂದಮಾಲಾ ಸ್ತೋತ್ರಂ, ರಾಜರ್ಷಿಯಾದಂತಹ ಸಂತ ಕುಲಶೇಖರ ಕುಲಶೇಖರ ಆಳ್ವಾರ್ ಇವರಿಂದ ರಚಿತವಾದಂತಹ ಮುಕುಂದಮಾಲಾ ಸ್ತೋತ್ರಂ ಆಯ್ದ ಕೆಲವು ಶ್ಲೋಕಗಳ ಪಾರಾಯಣ ಶ್ರದ್ಧೆಯಿಂದ ಆಲಿಸುವಂತವರಾಗಿ ಮಾದ್ರಾಕ್ಷಂ ಕ್ಷೇಣ ಪುಣ್ಯಾನ್ ಕ್ಷಣಮಪಿ ಭವತಃ ಭಕ್ತಿಹೀನಾನ್ ಪದಾಬ್ಜೆ ವಾಶ್ರೋಷಂ ಶ್ರಾವ್ಯಬಂಧಂ ತವ ಚರಿತಮಪಾಸ್ಯಾನ್ಯದಾಖ್ಯಾನ ಜಾತಂ ಮಾಸ್ಮಾರ್ಷಂ ಮಾಧವತ್ವಾಮಪಿ ಭುವನಪತೆ ಚೇತಸಾ ಪಹ್ನುವಾನಾನ್ ಬಾಭೋವಂ त्वत्सपर्याव्यतिकररहितः जन्म जन्मान्तरेऽपि जिह्वे कीर्तय केशवं मुररिपुं चेतो भज श्रीधरम् पाणिद्वन्द्वसमर्चयाच्युतकथाः श्रोत्रद्वयत्वं शृणु कृष्णं लोकयलोचनद्वयहरेः गच्छाङ्घ्रियुग्मालयम् जिघ्रघ्राणमुकुन्दपादतुलसी मूर्धन्यमाधोक्षजम् हे लोकाः शृणुत प्रसूतिमरण व्याधेश्चिकित्सामिमाम् योगज्ञाः समुदाहरन्ति पुनयः यां याज्ञवल्क्यादयः अन्तर्ज्योतिरमेयमेकममृतं कृष्णाख्यमापीयताम् तत्पीतं परमौषधं वितनुते निर्वाणमात्यन्तिकम् हे मर्त्याः परमं हितं शृणुत वो वक्ष्यामि संक्षेपतः
ಸಂಸಾರಾರ್ಣವಮಾಪಧೂರ್ಮಿ ಬಹುಲಂ सम्यक् प्रविश्य स्थितः नानाज्ञानमपास्य चेतसि नमो नारायणायेत्यमुम् मन्त्रं सप्रणवं प्रणामसहितं प्रावर्तयध्वं मुहुः ಪ್ರಾವರ್ತಯಧ್ವಂ ಮುಹುಃ. ಕುಲಶೇಖರ್ ಆಳ್ವಾರ್ ವಿರಚಿತ ಸುಂದರವಾದಂತಹ ಮುಕುಂದಮಾಲಾ ಸ್ತೋತ್ರಂ. ಇದರಲ್ಲಿ ಮುಕುಂದನನ್ನು ಕುರಿತು ಸ್ತುತಿಯನ್ನು ಮಾಡುವಾಗ, ಸ್ತೋತ್ರವನ್ನು ಹಾಡುವಾಗ ಮನುಷ್ಯ ಮಾಡುವಂತಹ ತಪ್ಪುಗಳು, ಅವನು ಯಾವ ರೀತಿಯಲ್ಲಿ ಸನ್ಮಾರ್ಗದಲ್ಲಿ ನಡೆಯಬೇಕು, ಹೇಗೆ ಆ ಭಗವಂತನನ್ನು ಸದಾ ಸ್ಮರಿಸಬೇಕು ಎನ್ನುವಂಥದ್ದನ್ನು ತಿಳಿಸಿಕೊಡ್ತಾರೆ ರಾಜರ್ಷಿಯಾದಂತಹ ಶ್ರೀ ಕುಲಶೇಖರ ಆಳ್ವ. ಸಮಯ ಬಂದಾಗ ಇದರ ಬಗ್ಗೆ ವಿಸ್ತಾರವಾಗಿ ಚರ್ಚೆ ಮಾಡೋಣ. ಈಗ ಒಂದು ಕೃಷ್ಣನ ಭಜನೆ, ಆನಂತರ ಅಷ್ಟಾಕ್ಷರಿ ಮಂತ್ರದ ಜಪ. ಓಂ ನಮೋ ನಾರಾಯಣಾಯ. ಕುಲಶೇಖರ ಆಳ್ವಾರು ಕೂಡ ಈಗಷ್ಟೇ ಶ್ಲೋಕದಲ್ಲಿ ಹೇಳಿದ್ದು ಓಂ ನಮೋ ನಾರಾಯಣಾಯ ಈ ಅಷ್ಟಾಕ್ಷರಿ ಮಂತ್ರವನ್ನು ಮತ್ತೆ ಮತ್ತೆ ಜಪಿಸಬೇಕು. ಆಗಲಿ ಮೊದಲು ಒಂದು ಕೃಷ್ಣನ ಭಜನೆಯನ್ನು ಹಾಡೋಣ. ನಾವು ಹೇಳಿಕೊಡ್ತೇವೆ, ತಾವು ಪುನರಾವರ್ತಿಸಬಹುದು. ಬಹಳ ಸುಂದರವಾದಂತಹ ಭಜನೆ, ತಾವು ಕೂಡ ಕಲಿಯಿರಿ, ಹಾಗೆ ಮುಂದಿನ ಪೀಳಿಗೆಯವರಿಗೂ ಕಲಿಸಿರಿ. ಗೆಜ್ಜೆ ಕಟ್ಟಿ ಓಡಿ ಓಡಿ ಬರೋ, ನಮ್ಮ ಕಮಲ ನಯನ ಆಡಿ ಆಡಿ ಬರೋ, ನಿನ್ನ ಪುಣ್ಯ ಪಾದ ಅರಸಿ ಅರಸಿ ಬಂದೆ, ನಿನ್ನ ದಿವ್ಯ ನಾಮ ಹಾಡಿ ಹಾಡಿ ಬಂದೆ. ಓ ಗೆಜ್ಜೆ ಕಟ್ಟಿ ಓಡಿ ಓಡಿ ಬರೋ, ನಮ್ಮ ಕಮಲ ನಯನ ಆಡಿ ಆಡಿ ಬರೋ, ದೇವಕಿ ನಂದನ ರಾಧಾ ಜೀವನ, ಕೇಶವ ಹರೆ ಮಾಧವ, ಓತನಿ ಮರ್ದನ ಪಾಪ ವಿನಾಶನ, ಕೇಶವ ಹರೆ ಮಾಧವ, ಆ ಗೋಕುಲ ಬಾಲನೆ ಓಡಿ ಬಾರೋ, ಗೋಪಾಲ ಬಾಲನೆ ಆಡಿ ಬಾರೋ, ಓ ಗೆಜ್ಜೆ ಕಟ್ಟಿ ಓಡಿ ಓಡಿ ಬರೋ, ನಮ್ಮ ಕಮಲ ನಯನ ಆಡಿ ಆಡಿ ಬರೋ, ಕಂಸ ವಿಮರ್ದನ ಕಾಳಿಂಗ ನರ್ತನ, ಕೇಶವ ಹರೆ ಮಾಧವ,
ಆಶ್ರಿತವತ್ಸಲ ಆಪದ್ಬಾಂಧವ ಕೇಶವ ಹರೇ ಮಾಧವ ಆ ಓಂಕಾರನಾದನೆ ಓಡಿ ಬಾರೋ ಆನಂದ ಗೀತನೆ ಆಡಿ ಬಾರೋ ಓ ಗೆಜ್ಜೆ ಕಟ್ಟಿ ಓಡಿ ಓಡಿ ಬಾರೋ ನಮ್ಮ ಕಮಲ ನಯನ ಆಡಿ ಆಡಿ ಬಾರೋ ಪಾಂಡವ ರಕ್ಷಕ ಪಾಪ ವಿನಾಶಕ ಕೇಶವ ಹರೇ ಮಾಧವ ಅರ್ಜುನ ರಕ್ಷಕ ಅಜ್ಞಾನ ನಾಶಕ ಕೇಶವ ಹರೇ ಮಾಧವ ಆ ಗೀತಾಮೃತನೆ ಓಡಿ ಬಾರೋ ಹೃದಯಾನಂದನೆ ಆಡಿ ಬಾರೋ ಓ ಗೆಜ್ಜೆ ಕಟ್ಟಿ ಓಡಿ ಓಡಿ ಬಾರೋ ನಮ್ಮ ಕಮಲ ನಯನ ಆಡಿ ಆಡಿ ಬಾರೋ ನಿನ್ನ ಪುಣ್ಯ ಪಾದ ಅರಸಿ ಅರಸಿ ಬಂದೆ ನಿನ್ನ ದಿವ್ಯ ನಾಮ ಹಾಡಿ ಹಾಡಿ ಬಂದೆ ಓ ಗೆಜ್ಜೆ ಕಟ್ಟಿ ಓಡಿ ಓಡಿ ಬಾರೋ ನಮ್ಮ ಕಮಲ ನಯನ ಆಡಿ ಆಡಿ ಬಾರೋ ನಮ್ಮ ಕಮಲ ನಯನ ಆಡಿ ಆಡಿ ಬಾರೋ ನಮ್ಮ ಕಮಲ ನಯನ ಆಡಿ ಆಡಿ ಬಾರೋ वृंदावन विहारी लाल की जय। श्री योगेश्वर कृष्ण भगवान की जय। सिद्धांत अवधूत चिंतन श्री गुरुदेव दत्त। जय जय रघुवीर समर्थ श्री सद्गुरुनाथ महाराज की जय। हर हर नमः पार्वती पतये हर हर महादेव ಶಂಭೋ. ಈಗ 2 ನಿಮಿಷ ಅಷ್ಟಾಕ್ಷರಿ ಮಂತ್ರದ ಜಪ. ಓಂ ನಮೋ ನಾರಾಯಣಾಯ. ನಾವು 2 ಬಾರಿ ಹಾಡ್ತೇವೆ, ತಾವು 2 ಬಾರಿ ಪುನರಾವರ್ತಿಸಬಹುದು. ನೇರವಾಗಿ ಕುಳಿತುಕೊಳ್ಳಿ, ಕಣ್ಣುಗಳು ಸಹಜವಾಗಿ ಮುಚ್ಚಿರಲಿ. ಉಸಿರಾಟ ನಿಧಾನ ಮತ್ತು ದೀರ್ಘವಾಗಿ ಸಾಗುವಂತಿರಲಿ. ಮನಸ್ಸು ಪ್ರಶಾಂತವಾಗಿರಲಿ, ಆನಂದವಾಗಿರಲಿ. ಓಂ ನಮೋ ನಾರಾಯಣಾಯ. ಓಂ ನಮೋ ನಾರಾಯಣಾಯ.
ॐ नमो नारायणाय 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 ನಿಧಾನವಾಗಿ ಕಣ್ಣುಗಳನ್ನು ತೆರೆಯುವುದು. ಶ್ರೀಮದ್ ಭಗವದ್ಗೀತೆಯ ಪಾರಾಯಣ 13ನೇ ಅಧ್ಯಾಯದ 11ನೆಯ ಶ್ಲೋಕದಿಂದ ಆರಂಭ. ಅಧ್ಯಾತ್ಮ ಜ್ಞಾನ ನಿತ್ಯತ್ವಂ ಆ ಶ್ಲೋಕದಿಂದ ಪ್ರಾರಂಭಿಸಿ 14ನೆಯ ಶ್ಲೋಕದವರೆಗೆ. ಅಸಕ್ತಂ ಸರ್ವಭೃಚ್ಚೈವ ನಿರ್ಗುಣಂ ಗುಣಭೋಕ್ತೃ ಚ ಅಲ್ಲಿಯವರೆಗೆ 11ರಿಂದ 14 ಒಟ್ಟಿಗೆ ಪಾರಾಯಣ ಮಾಡುವ. ಓಂ ಶ್ರೀ ಪರಮಾತ್ಮನೇ ನಮಃ. ಅಥ ತ್ರಯೋದಶೋऽಧ್ಯಾಯಃ. ಕ್ಷೇತ್ರ ಕ್ಷೇತ್ರಜ್ಞ ವಿಭಾಗಯೋಗಃ. श्रीभगवानुवाच अध्यात्मज्ञाननित्यत्वम् तत्त्वज्ञानार्थदर्शनम् एतज्ज्ञानमिति प्रोक्तम् अज्ञानं यदतोऽन्यथा ज्ञेयं यत्तत् प्रवक्ष्यामि यज्ञात्वामृतमश्नुते अनादिमत्परं ब्रह्म न सत्तन्नासदुच्यते सर्वतः पाणिपादं तत् सर्वतोक्षिशिरोमुखम् सर्वतः श्रुतिमल्लोके सर्वमावृत्य तिष्ठति सर्वेन्द्रियगुणाभासम् सर्वेन्द्रियविवर्जितम् असक्तं सर्वभृच्चैव निर्गुणं गुणभोक्तृ च. ॐ शान्तिः शान्तिः शान्तिः. हरिः ॐ श्रीगुरुभ्यो नमः. हरिः ॐ ಶ್ರೀ ಗುರುಭ್ಯೋ ನಮಃ. 13ನೇ ಅಧ್ಯಾಯದ 14 ಶ್ಲೋಕಗಳನ್ನು ವಿಚಾರ ಮಾಡಿದ್ದೇವೆ. ಕ್ಷೇತ್ರ ಕ್ಷೇತ್ರಜ್ಞ ಕ್ಷೇತ್ರಜ್ಞನ ವಿಚಾರವಾಗಿ ಈಗ ಚರ್ಚೆ ಮಾಡ್ತಾ ಇದ್ದೇವೆ. 14ನೆಯ ಶ್ಲೋಕದಲ್ಲಿ ನಾವು ಚರ್ಚೆ ಮಾಡಿದ್ದೆವು, ಪರಮಾತ್ಮನಿಗೆ ಜಗತ್ತಿನ ಯಾವುದರ ಜೊತೆಗೂ ನಂಟಿಲ್ಲ, ಸಂಘವಿಲ್ಲ. ಅವನು ಆಸಕ್ತಿರಹಿತನು. ಅವನು ಯಾವುದೇ ಕಾರಣವಿಲ್ಲದೆ, ಸ್ವಾರ್ಥವಿಲ್ಲದೆ ಎಲ್ಲ ಜೀವಿಗಳ ಹಿತವನ್ನು ಉಂಟು ಮಾಡುವ
ದಯಾಳುವಾಗಿದ್ದಾನೆ. ಅವನು ಆಸಕ್ತಿರಹಿತನಾಗಿ ಸಮಸ್ತ ಲೋಕಗಳಲ್ಲಿನ ಎಲ್ಲವನ್ನೂ ಧರಿಸಿ ಪಾಲಿಸಿ ಪೋಷಿಸುವವನು. ಅವನು ನಿರ್ಗುಣನು. ತಂದೆ ತಾಯಿಗಳು ಮಗುವಿನ ಚಟುವಟಿಕೆಗಳನ್ನು ನೋಡಿ ಆನಂದಿಸಿ ಅನುಭವಿಸುವಂತೆಯೇ ಪರಮಾತ್ಮನು ಭಕ್ತರು ಮಾಡುವ ಸಮಸ್ತ ಕ್ರಿಯೆಗಳನ್ನು ನೋಡಿ ಪ್ರಸನ್ನನಾಗುತ್ತಾನೆ. ಅರ್ಥಾತ್ ಅವುಗಳೆಲ್ಲದರ ಭೋಕ್ತಾ ಆಗಿದ್ದಾನೆ. ಇಲ್ಲಿಯವರೆಗೆ ನಾವು ಚರ್ಚೆ ಮಾಡಿದ್ದೇವೆ. ಮುಂದೆ ನೋಡುವ 15ನೆಯ ಶ್ಲೋಕ 2 ಬಾರಿ ಪಾರಾಯಣ ಒಟ್ಟಿಗೆ. ಓಂ ಶ್ರೀ ಭಗವಾನುವಾಚ ಬಹಿರಂತಶ್ಚ ಭೂತಾನಾಂ ಅಚರಂ ಚರಮೇವ ಚ ಸೂಕ್ಷ್ಮತ್ವಾತ್ ತದವಿಜ್ಞೇಯಂ ದೂರಸ್ಥಂ ಚಾಂತಿಕೆ ಚ ತತ್. ಬಹಿರಂತಶ್ಚ ಭೂತಾನಾಂ ಅಚರಂ ಚರಮೇವ ಚ ಸೂಕ್ಷ್ಮತ್ವಾತ್ ತದವಿಜ್ಞೇಯಂ ದೂರಸ್ಥಂ ಚಾಂತಿಕೆ ಚ ತತ್. ಪದಚ್ಛೇದವನ್ನು ನೋಡಿಕೊಳ್ಳಿ. ಬಹಿಃ ಅಂತಃ ಚ ಭೂತಾನಾಂ ಅಚರಂ ಚರಂ ಏವ ಚ ಸೂಕ್ಷ್ಮತ್ವಾತ್ ತತ್ ಅವಿಜ್ಞೇಯಂ ದೂರಸ್ಥಂ ಚ ಅಂತಿಕೆ ಚ ತತ್. ಬಹಳ ಸುಂದರವಾಗಿದೆ. ಅನ್ವಯಾರ್ಥವನ್ನು ನೋಡಿಕೊಳ್ಳಿ. ಭೂತಾನ ಭಗವಂತನು ಎಲ್ಲ ಚರಾಚರ ಭೂತಗಳ ಬಹಿಹಿ ಅಂತಹ ಹೊರಗೆ ಒಳಗೆ ಪರಿಪೂರ್ಣನಾಗಿದ್ದಾನೆ. ಚ ಚರಂ ಅಚರಂ ಮತ್ತು ಚರ ಅಚರ ರೂಪಿಯೂ ಏವ. ಚರ ಮತ್ತು ಅಚರ ರೂಪಿಯೂ ಅವನೇ ಆಗಿದ್ದಾನೆ. ಚ ಮತ್ತು ತತ್ ಸೂಕ್ಷ್ಮತ್ವಾತ್ ಅವಿಜ್ಞೇಯಂ. ಭಗವಂತನು ಸೂಕ್ಷ್ಮತ್ವಾತ್ ಸೂಕ್ಷ್ಮನಾಗಿರುವುದರಿಂದ ಅವಿಜ್ಞೇಯಂ ಅವಿಜ್ಞೇಯನಾಗಿದ್ದಾನೆ. ಚ ಅಂತಿಕೆ ಚ ದೂರಸ್ಥಂ ತತ್ ಹಾಗೂ ಅಂತಿಕೆ ಅತಿ ಸಮೀಪದಲ್ಲಿ, ದೂರಸ್ಥಂ ಅತ್ಯಂತ ದೂರದಲ್ಲಿ ಸ್ಥಿತನಾದವನು ತತ್ ಅವನೇ ಆಗಿದ್ದಾನೆ. ನೋಡಿ ಎಷ್ಟು ಚೆನ್ನಾಗಿದೆ. ಆ ಕ್ಷೇತ್ರಜ್ಞನು ಚರಾಚರ ಎಲ್ಲ ಪ್ರಾಣಿಗಳ ಒಳಗೆ ಹೊರಗೆ ಪರಿಪೂರ್ಣನಾಗಿದ್ದಾನೆ. ಹಾಗೆಯೇ ಚರ ಅಚರವೂ ಅವನೇ ಆಗಿದ್ದಾನೆ. ಅದು ಸೂಕ್ಷ್ಮವಾಗಿರುವುದರಿಂದ ತಿಳಿಯಲು ಬರುವುದಿಲ್ಲ. ಹಾಗೂ ಸಮೀಪದಲ್ಲಿ ಮತ್ತು ದೂರವೂ ಇರುವುದು ಅದೇ ಆಗಿದೆ. ಯಾಕೆ ಆತ ಅವಿಜ್ಞೇಯ ಅವಿಜ್ಞೇಯ ತಿಳಿದುಕೊಳ್ಳಲಾರದವನಾಗಿದ್ದಾನೆ? ಕಾರಣ ಸೂರ್ಯನ ಕಿರಣಗಳಲ್ಲಿರುವ ನೀರು ನೋಡಿ, ಸೂರ್ಯನ ಕಿರಣದಲ್ಲಿ ನೀರಿದೆ, ಆದರೆ ನೀರು ಸೂಕ್ಷ್ಮವಾದ್ದರಿಂದ ಸಾಧಾರಣ ಮನುಷ್ಯರು ತಿಳಿದುಕೊಳ್ಳಲು ಆಗುವುದಿಲ್ಲ. ಅದರಂತೆಯೇ ಸರ್ವವ್ಯಾಪಿ ಪರಮಾತ್ಮನೂ ಸಹ ಸೂಕ್ಷ್ಮವಾದುದರಿಂದ ಸಾಧಾರಣ ಮನುಷ್ಯರ ತಿಳುವಳಿಕೆಗೆ ಬರುವುದಿಲ್ಲ. ಅದೇನದು ಭಗವಂತ ಸಮೀಪದಲ್ಲಿದ್ದಾನೆ ದೂರದಲ್ಲಿದ್ದಾನೆ ಅಂದ್ರೆ ಅರ್ಥ ಏನು? ಸಮೀಪದಲ್ಲಿ ಭಗವಂತನಿದ್ದಾನೆ, ಅಂತಿಕೆ ಚ ಅಂದ್ರೆ ಆ ಪರಮಾತ್ಮನು ಎಲ್ಲೆಲ್ಲಿಯೂ ಪರಿಪೂರ್ಣ ಮತ್ತು ಎಲ್ಲರ ಆತ್ಮ ಆದುದರಿಂದ ಅತ್ಯಂತ ಸಮೀಪದಲ್ಲಿದ್ದಾನೆ. ಹಾಗಾದ್ರೆ ಅವನು ಯಾಕೆ ದೂರದಲ್ಲಿದ್ದಾನೆ? ಶ್ರದ್ಧೆ ಇಲ್ಲದ ಅಜ್ಞಾನಿ ಪುರುಷರು ತಿಳಿದುಕೊಳ್ಳದಿರುವ ಕಾರಣ ಅವರಿಗೆ ಭಗವಂತನು ಅತ್ಯಂತ ದೂರದಲ್ಲಿದ್ದಾನೆ. ನೋಡಿ ಎಷ್ಟು ಚೆನ್ನಾಗಿದೆ ಈ ಟಿಪ್ಪಣಿ, ಬಹಳ ಸುಂದರವಾಗಿದೆ. ನೋಡುವ ಆಚಾರ್ಯ ಶಂಕರರ ಭಾಷ್ಯ
13ನೇ ಅಧ್ಯಾಯದ 15ನೆಯ ಶ್ಲೋಕಕ್ಕೆ. ಕಿಂಚ ಬಹಿಃ ತ್ವಕ್ಪರ್ಯಂತಂ ದೇಹಂ ಆತ್ಮತ್ವೇನ ಅವಿದ್ಯಾ ಕಲ್ಪಿತಂ ಅಪೇಕ್ಷ್ಯ ತಮೇವ ಅವಧಿಂ ಕೃತ್ವ ಬಹಿಃ ಉಚ್ಯತೆ. ನೋಡಿ ಯಾಕೆ ಭಗವಂತನನ್ನು ಬಹಿಃ ಹೊರಗಡೆ ಮತ್ತು ಒಳಗೆ, ಹೊರಗೆ ಯಾಕೆ ಹೇಳ್ತೇವೆ, ಒಳಗೆ ಯಾಕೆ ಹೇಳ್ತೇವೆ, ಆಚಾರ್ಯ ಶಂಕರ ವಿವರಿಸ್ತಾ ಇದ್ದಾರೆ. ತಥಾ ಪ್ರತ್ಯಗಾತ್ಮಾನಂ ಅಪೇಕ್ಷ್ಯ ದೇಹಮೇವ ಅವಧಿಂ ಕೃತ್ವ ಅಂತಃ ಉಚ್ಯತೆ. ಬಹಿಃ ಅಂತಶ್ಚ ಇತ್ಯುಕ್ತೆ ಮಧ್ಯೆ ಅಭಾವೇ ಪ್ರಾಪ್ತೆ ಇದಂ ಉಚ್ಯತೆ ಆಚರಂ ಚರಮೇವ ಚ. ಯತ್ ಚರಾಚರಂ ದೇಹಾಭಾಸಮಪಿ ತದೇವ ಜ್ಞೇಯಂ ಯಥಾ ರಜ್ಜು ಸರ್ಪಾಭಾಸಃ. ಯದಿ ಅಚರಂ ಚರಮೇವ ಚ ಸ್ಯಾತ್ ವ್ಯವಹಾರ ವಿಷಯಂ ಸರ್ವಂ ಜ್ಞೇಯಂ. ಕಿಮರ್ಥಂ ಇದಂ ಇತಿ ಸರ್ವೈಃ ನ ವಿಜ್ಞೇಯಂ ಇತಿ ಉಚ್ಯತೆ. ಸತ್ಯಂ ಸರ್ವಾಭಾಸಂ ತತ್ ತಥಾಪಿ ವ್ಯೋಮವತ್ ಸೂಕ್ಷ್ಮಂ. ಅತಃ ಸೂಕ್ಷ್ಮತ್ವಾತ್ ಸ್ವೇನ ರೂಪೇಣ ತತ್ ಜ್ಞೇಯಂ ಅಪಿ ಅವಿಜ್ಞೇಯಂ ಅವಿದುಷಾಂ. ವಿದುಷಾಂತು ಆತ್ಮೈವೇದಂ ಸರ್ವಂ ಬ್ರಹ್ಮೈವೇದಂ ಸರ್ವಂ ಇತ್ಯಾದಿ ಪ್ರಮಾಣತಃ ನಿತ್ಯಂ ವಿಜ್ಞಾತಂ. ಅವಿಜ್ಞಾತತಯಾ ದೂರಸ್ಥಂ ವರ್ಷ ಸಹಸ್ರ ಕೋಟ್ಯಾಪಿ ಅವಿದುಷಾಂ ಅಪ್ರಾಪ್ಯತ್ವಾತ್ ಅಂತಿಕೆ ಚ ತತ್ ಆತ್ಮತ್ವಾತ್ ವಿದುಷಾಂ. ಸುಂದರವಾದಂತಹ ಭಾಷ್ಯಾರ್ಥವನ್ನು ನೋಡಿ. ಭಗವಂತನು ಹೊರಗೂ ಚರ್ಮದವರೆಗಿನ ದೇಹವನ್ನು ತಪ್ಪು ತಿಳುವಳಿಕೆಯಿಂದ ಆತ್ಮನೆಂದು ಇಟ್ಟುಕೊಂಡಿರುವಷ್ಟೇ ಅಲ್ಲಿಂದ ಹೊರಟು ಅದನ್ನೇ ಅವಧಿಯನ್ನಾಗಿ ಮಾಡಿಕೊಂಡು ಅದರ ಹೊರಗೆ ಎಂದಿರುತ್ತದೆ. ಇದರಂತೆ ಪ್ರತ್ಯಗಾತ್ಮನಿಂದ ಹೊರಟು ದೇಹವನ್ನೇ ಅವಧಿಯಾಗಿ ಮಾಡಿಕೊಂಡು ಅದರ ಒಳಗೆ ಎಂದಿದೆ. ದೇಹದವರೆಗಿನ ಹೊರಗಿನ ಪದಾರ್ಥಗಳನ್ನು ಹೊರಗೆ ಎಂದು, ದೇಹದವರೆಗೆ ಒಳಗಿರುವ ಪದಾರ್ಥಗಳನ್ನು ಒಳಗೆ ಎಂದು ಕರೆದಿದೆ. ನಿಜವಾಗಿ ಆತ್ಮನಿಗೆ ಒಳಗಾಗಲಿ ಹೊರಗಾಗಲಿ ಇಲ್ಲ ಎಂದರ್ಥ. ಹೊರಗೂ ಹೊರಗೂ ಒಳಗು ಎಂದರೆ ನಡುವೆ ಇಲ್ಲವೆಂದಾದೀತು ಎಂದು ಇದನ್ನೇ ಹೇಳಿರುತ್ತಾನೆ. ಅಚರವೂ ಚರವೂ ಆಗಿರುತ್ತದೆ. ಯಾವುದು ಚರಾಚರ ರೂಪವಾಗಿ ದೇಹದಂತೆ ತೋರುತ್ತಿರುವುದೋ ಅದೂ ಜ್ಞೇಯವೇ. ಹೇಗೆ ಹಗ್ಗದ ಹಾವಿನಂತೆ ತೋರುವುದು ಹಗ್ಗವೇ ಆಗಿರುವುದೋ ಅದರಂತೆಯೇ ಈ ದೇಹವನ್ನು ಅರಿಯಬೇಕು. ಹಾವು ಹಗ್ಗದ ರೂಪದಿಂದಲೇ ಪರಮಾರ್ಥವಾಗಿರುವಂತೆ ಆತ್ಮನ ಆಭಾಸವಾಗಿರುವ ದೇಹವು ಬ್ರಹ್ಮರೂಪದಿಂದಲೇ ಪರಮಾರ್ಥವು. ವ್ಯವಹಾರ ವಿಷಯವಾದ ಸ್ಥಾವರ ಜಂಗಮವೆಲ್ಲವೂ ಜ್ಞೇಯವೇ. ಆದರೆ ಇದು ಎಂದು ಎಲ್ಲರಿಗೂ ಏತಕ್ಕೆ ಅರ್ಥವಾಗದೇ ಇದೆ, ತಿಳಿಯದೇ ಇದೆ ಎಂದರೆ ಭಗವಂತನು ಹೇಳುತ್ತಾನೆ, ನಿಜ ಅದು ಎಲ್ಲದರ ರೂಪದಿಂದಲೂ ತೋರಿಕೊಳ್ಳುತ್ತಿದೆ. ಆದರೂ ಅದು ಆಕಾಶದಂತೆ ಸೂಕ್ಷ್ಮವಾಗಿರುತ್ತದೆ. ಆದ್ದರಿಂದ ತನ್ನ ರೂಪದಿಂದ ಸೂಕ್ಷ್ಮವಾಗಿರುವುದರಿಂದ ಅದು ಜ್ಞೇಯವಾದರೂ ಅಜ್ಞರಿಗೆ ಅರಿಯುವುದಕ್ಕೆ ಆಗದೇ ಇರುತ್ತದೆ. ಆದರೆ ಜ್ಞಾನಿಗಳಿಗೆ ಇದೆಲ್ಲವೂ ಆತ್ಮನೇ, ಇದೆಲ್ಲವೂ ಬ್ರಹ್ಮವೇ ಮುಂತಾದ ಪ್ರಮಾಣದಿಂದ ಎಂದೆಂದಿಗೂ ತಿಳಿದೇ ಇರುತ್ತದೆ. ತಿಳಿಯದೆ ಇರುವುದರಿಂದ ಅದು ದೂರವಾಗಿರುತ್ತದೆ. ಏಕೆಂದರೆ 1000 ಕೋಟಿ ವರ್ಷಗಳಾದರೂ ಅದು ಅಜ್ಞರಿಗೆ ಸಿಕ್ಕದೇ ಇರುತ್ತದೆ. ಆದರೂ ಅರಿತವರಿಗೆ ಅದು ಆತ್ಮನೇ ಆಗಿರುವುದರಿಂದ ಅದು ಅತ್ಯಂತ ಹತ್ತಿರದಲ್ಲೇ ಇದೆ. ನೋಡಿ, ಯಾರಿಗೆ ಭಗವಂತ ದೂರ, ಯಾರಿಗೆ ಭಗವಂತ ಹತ್ತಿರ. ಯಾರು ವಿವೇಕಿಗಳೋ ಅವರಿಗೆ ಭಗವಂತ ಅತ್ಯಂತ ಸಮೀಪ. ಯಾರು ಅಜ್ಞರೋ ಅವಿವೇಕಿಗಳೋ ಅವರಿಗೆ ಭಗವಂತ ಬಹಳ ದೂರ. ವಿಚಾರ ಮಾಡಿ. 16ನೆಯ ಶ್ಲೋಕವನ್ನು ಅಧ್ಯಯನ ಮಾಡೋಣ. 2 ಬಾರಿ 16ನೇ ಶ್ಲೋಕದ ಪಾರಾಯಣ.
ಅವಿಭಕ್ತಂಚ ಭೂತೇಷು ವಿಭಕ್ತಮಿವ ಚ ಸ್ಥಿತಂ ಭೂತಭರ್ತ್ರ ಚ ತಜ್ಞೇಯಂ ಗ್ರಸಿಷ್ಣು ಪ್ರಭವಿಷ್ಣು ಚ ಅವಿಭಕ್ತಂಚ ಭೂತೇಷು ವಿಭಕ್ತಮಿವ ಚ ಸ್ಥಿತಂ ಭೂತಭರ್ತ್ರ ಚ ತಜ್ಞೇಯಂ ಗ್ರಸಿಷ್ಣು ಪ್ರಭವಿಷ್ಣು ಚ. ಪದಚ್ಛೇದ ನೋಡಿಕೊಳ್ಳಿ. ಅವಿಭಕ್ತಂ ಚ ಭೂತೇಷು ವಿಭಕ್ತಂ ಇವ ಚ ಸ್ಥಿತಂ ಭೂತಭರ್ತೃ ಚ ತತ್ ಜ್ಞೇಯಂ ಗ್ರಸಿಷ್ಣು ಪ್ರಭವಿಷ್ಣು ಚ. ಅನ್ವಯ ಅರ್ಥ ನೋಡಿಕೊಳ್ಳಿ. ಹಾಗೆಯೇ ಆ ಪರಮಾತ್ಮನು ಉತ್ಪತ್ತಿ, ಪಾಲನೆ ಮತ್ತು ಸಂಹಾರ ಮಾಡುವಂತಹವನು. ಸರ್ವವ್ಯಾಪಿ ಸ್ವರೂಪವು ಭಗವಂತನು. ಅವಿಭಕ್ತಂ ವಿಭಾಗರಹಿತನಾಗಿ ಏಕರೂಪದಿಂದ ಆಕಾಶದಂತೆ ಪರಿಪೂರ್ಣನಾದರೂ ಕೂಡ ಭೂತೇಷು ವಿಭಕ್ತಂ ಇವ ಸ್ಥಿತಂ ಚರಾಚರ ಸಮಸ್ತ ಭೂತಗಳಲ್ಲಿ ವಿಭಕ್ತನಾದವನಂತೆ ಸ್ಥಿತನಾಗಿ ತೋರುತ್ತಾನೆ. ಮಹಾಕಾಶವು ವಿಭಾಗರಹಿತವಾಗಿದ್ದರೂ ಸಹ ಬಿಂದಿಗೆಗಳಲ್ಲಿ ಬೇರೆ ಬೇರೆ ಎಂಬಂತೆ ಕಂಡುಬರುತ್ತದೆ. ಹೌದಲ್ಲ? ಆಕಾಶ ವಿಭಾಗರಹಿತ, ಅವಿಭಕ್ತಂ. ಆದರೆ ಯಾಕೆ ವಿಭಾಗವಾಗಿ ಕಾಣ್ತಾ ಇದೆ? ಯಾಕೆಂದ್ರೆ ನಾವು ನೋಡುತ್ತಿರುವಂತಹ ದೃಶ್ಯ ಅನೇಕ ಮಡಿಕೆ ಕುಡಿಕೆಗಳಲ್ಲಿ ನೀರು ತುಂಬಿದೆ. ಆ ನೀರಿನಲ್ಲಿ ವಿಭಾಗವಾಗಿ ಅದೇ ಆಕಾಶವನ್ನು ನಾವು ನೋಡ್ತಾ ಇದ್ದೇವೆ. ಮಹಾಕಾಶವು ವಿಭಾಗರಹಿತವಾಗಿದ್ದರೂ ಸಹ ಬಿಂದಿಗೆಗಳಲ್ಲಿ ಬೇರೆ ಬೇರೆ ಎಂಬಂತೆ ಕಂಡುಬರುತ್ತದೆ. ಅದರಂತೆಯೇ ಪರಮಾತ್ಮನು ಎಲ್ಲ ಪ್ರಾಣಿಗಳಲ್ಲಿಯೂ ಏಕರೂಪದಿಂದ ಇದ್ದರೂ ಸಹ ಭಿನ್ನ ಭಿನ್ನವೆಂಬಂತೆ ಕಂಡುಬರುತ್ತದೆ. ಯಾಕೆಂದರೆ ಒಬ್ಬ ರಾವಣ ಮತ್ತೊಬ್ಬ ರಾಮ, ಒಬ್ಬ ವಿಭೀಷಣ ಮತ್ತೊಬ್ಬ ಕುಂಭಕರ್ಣ, ಒಬ್ಬ ದುರ್ಯೋಧನ ಮತ್ತೊಬ್ಬ ಶಕುನಿ, ಒಬ್ಬ ಅರ್ಜುನ ಮತ್ತೊಬ್ಬ ಭೀಮ. ನೋಡಿ, ಒಬ್ಬೊಬ್ಬರದು ಒಂದೊಂದೇ ರೀತಿಯಾದಂತಹ ಸ್ವಭಾವಗಳು. ಆದರೆ ಭಗವಂತ ಎಲ್ಲರಲ್ಲೂ ಇದ್ದಾನೆ, ಆಕಾಶದಂತೆ. ಆದರೆ ವಿಭಾಗವಾಗಿ ನಮಗೆ ಕಾಣ್ತಾ ಇದೆ. ಯಾಕೆಂದ್ರೆ ಸ್ವಭಾವ ಬೇರೆ ಬೇರೆ ಇರುವುದರಿಂದ ನಮಗೆ ಬೇರೆ ಬೇರೆಯಾಗಿ ತೋರ್ತಾ ಇದೆ. ಭೂತ ಭರ್ತೃಚ ಜ್ಞೇಯಂ ಭೂತ ಭರ್ತೃಚ, ಹಾಗೂ ಆ ತಿಳಿಯಲು ಯೋಗ್ಯನಾದ ಪರಮಾತ್ಮನು ಜ್ಞೇಯಂ ಭೂತ ಭರ್ತೃಚ, ವಿಷ್ಣು ರೂಪದಿಂದ ಭೂತಗಳನ್ನು ಧಾರಣೆ ಪೋಷಣೆ ಮಾಡುವವನು. ಗ್ರಸಿಷ್ಣು ಪ್ರಭವಿಷ್ಣು ಚ, ಗ್ರಸಿಷ್ಣು ಮತ್ತು ರುದ್ರ ರೂಪದಿಂದ ಸಂಹರಿಸುವವನು ಗ್ರಸಿಷ್ಣು. ಪ್ರಭವಿಷ್ಣು ಬ್ರಹ್ಮನ ರೂಪದಿಂದ ಎಲ್ಲರನ್ನು ಸೃಷ್ಟಿ ಮಾಡುವವನೂ ಆಗಿದ್ದಾನೆ. ನೋಡಿ, ತಿಳಿಯಲು ಯೋಗ್ಯನಾದ ಪರಮಾತ್ಮನು ಹೇಗಿದ್ದಾನೆ? ಭೂತಭರ್ತೃ ಗ್ರಸಿಷ್ಣು ಪ್ರಭವಿಷ್ಣು. ಭೂತಭರ್ತೃ ಅಂದ್ರೆ ವಿಷ್ಣು, ಗ್ರಸಿಷ್ಣು ಅಂದ್ರೆ ಶಿವ, ಪ್ರಭವಿಷ್ಣು ಅಂದ್ರೆ ಬ್ರಹ್ಮ. ನೋಡಿ, ಬೇರೆ ಬೇರೆಯಾಗಿ ಕಾಣ್ತಾ ಇದೆ. ಯಾಕೆ? ಅವರವರದು ಬೇರೆ ಬೇರೆ ಕರ್ತವ್ಯಗಳು, ಜವಾಬ್ದಾರಿಗಳು. ದ ಪೋರ್ಟ್ಫೋಲಿಯೋಸ್ ಆರ್ ಡಿಫರೆಂಟ್. Therefore we see the same God in different forms. ತಾತ್ಪರ್ಯ ನೋಡಿಕೊಳ್ಳಿ. ಆ ಪರಮಾತ್ಮನು ವಿಭಾಗರಹಿತ ಏಕರೂಪದಿಂದ ಆಕಾಶದಂತೆ ಪರಿಪೂರ್ಣನಾಗಿದ್ದರೂ ಚರಾಚರ ಸಮಸ್ತ ಪ್ರಾಣಿಗಳಲ್ಲಿ ವಿಭಕ್ತನಾದಂತೆ ಸ್ಥಿತನಾಗಿ ತೋರುತ್ತಾನೆ. ಹಾಗೆಯೇ ತಿಳಿಯಲು ಯೋಗ್ಯನಾದ ಆ ಪರಮಾತ್ಮನು ವಿಷ್ಣು ರೂಪದಿಂದ ಪ್ರಾಣಿಗಳ ಧಾರಣೆ ಪೋಷಣೆ ಮಾಡುವನು, ರುದ್ರ ರೂಪದಿಂದ ಸಂಹಾರ ಮಾಡುವನು, ಹಾಗೂ ಬ್ರಹ್ಮರೂಪದಿಂದ ಎಲ್ಲರನ್ನು ಸೃಷ್ಟಿ ಮಾಡುವನು. ಉತ್ಪತ್ತಿ, ಪಾಲನೆ, ಸಂಹಾರ ಎಲ್ಲವೂ ಕೂಡ ಭಗವಂತನಿಂದಲೇ. ಬಹಳ ಸೊಗಸಾಗಿದೆ. ಇದರ ಶಾಂಕರ ಭಾಷ್ಯವನ್ನು ನೋಡಿ ಇಂದಿನ ಸತ್ಸಂಗವನ್ನು ಸಂಪನ್ನಗೊಳಿಸೋಣ. ಕಿಂಚ ಅವಿಭಕ್ತಂಚ ಪ್ರತಿದೇಹಂ ವ್ಯೋಮವತ್ ತತ್ ಏಕಂ ಭೂತೇಷು ಸರ್ವ ಪ್ರಾಣಿಷು ವಿಭಕ್ತಮಿವ ಚ ಸ್ಥಿತಂ ದೇಹೇಷ್ವೇವ ವಿಭಾವ್ಯ ಮಾನತ್ವಾತ್.
ಭೂತ ಭರ್ತೃ ಚ ಭೂತಾನಿ ಬಿಭರ್ತಿ ಇತಿ ತತ್ ಜ್ಞೇಯಂ ಭೂತ ಭರ್ತೃ ಚ ಸ್ಥಿತಿ ಕಾಲೇ ಪ್ರಳಯ ಕಾಲೇ ಗ್ರಸಿಷ್ಣು ಗ್ರಸನಶೀಲಂ ಉತ್ಪತ್ತಿ ಕಾಲೇ ಪ್ರಭವಿಷ್ಣು ಚ ಪ್ರಭವನಶೀಲಂ ಯಥಾ ರಜ್ವಾದಿ ಸರ್ಪಾದೇ ಮಿಥ್ಯಾಕಲ್ಪಿತಸ್ಯ ಭಾಷ್ಯಾರ್ಥಂ ನೋಡಿಕೊಳ್ಳಿ. ಮತ್ತು ಒಂದೊಂದು ದೇಹಕ್ಕೂ ವಿಂಗಡವಾಗದೆ ಆಕಾಶದಂತೆ ಅದು ಒಂದೇ ಆಗಿಯೂ ಇರುವುದು. ಭೂತಗಳಲ್ಲಿ ಸರ್ವ ಪ್ರಾಣಿಗಳಲ್ಲಿಯೂ ವಿಂಗಡವಾಗಿರುವಂತೆ ತೋರುತ್ತಿರುವುದು, ಏಕೆಂದರೆ ದೇಹಗಳಲ್ಲಿಯೇ ಅದರ ಅರಿವಾಗುತ್ತಿರುವುದು. ಭೂತ ಭರ್ತೃವು ಭೂತಗಳನ್ನು ಕಾಪಾಡುತ್ತಿರುವುದರಿಂದ ಆ ಜ್ಞೇಯವು ಸ್ಥಿತಿಕಾಲದಲ್ಲಿ ಭೂತ ಭರ್ತೃವೂ ಆಗಿರುವುದು. ಪ್ರಳಯ ಕಾಲದಲ್ಲಿ ಗ್ರಸಿಷ್ಣುವು ಎಂದರೆ ಎಲ್ಲವನ್ನು ನುಂಗುವ ಸ್ವಭಾವದ್ದೂ ಆಗಿರುವುದು. ಸೃಷ್ಟಿಕಾಲದಲ್ಲಿ ಪ್ರಭವಿಷ್ಣುವೂ ಆಗಿರುವುದು. ಸುಳ್ಳಾಗಿ ಕಲ್ಪಿತವಾದ ಹಾವೇ ಮುಂತಾದಕ್ಕೆ ಹೇಗೆ ಹಗ್ಗವೇ ಮುಂತಾದದ್ದು ಉಂಟು ಮಾಡುವ ಕಾರಣವೋ ಹಾಗೆ ಎಲ್ಲಕ್ಕೂ ಪ್ರಭವಿಷ್ಣುವೂ ಉಂಟು ಮಾಡುವ ಸ್ವಭಾವವುಳ್ಳ ಕಾರಣವೂ ಆಗಿರುವುದು. ವಿಶೇಷವಾದಂತಹ ಈ ಕ್ಷೇತ್ರಜ್ಞನ ವಿಚಾರವು ಮುಂದುವರಿಯುವುದು. ಪುನಃ ಮುಂದಿನ ವಾರ ಭೇಟಿಯಾದಾಗ ಈ ಚರ್ಚೆಯನ್ನು ಮುಂದುವರಿಸೋಣ. ಶಾಂತಿ ಮಂತ್ರ. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಹರಿಃ ಓಂ ಶ್ರೀ ಗುರುಭ್ಯೋ ನಮಃ. ಹರಿಃ ಓಂ. ಮತ್ತೆ ಭೇಟಿಯಾಗೋಣ. ಎಲ್ಲರಿಗೂ ಒಳಿತಾಗಲಿ, ಎಲ್ಲರಿಗೂ ಶುಭವಾಗಲಿ. ಜೈ ಶ್ರೀ ಗುರುದೇವ ದತ್ತ.